ಕೆಂಪಮ್ಮ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಇವತ್ತಿನ ಒಂದು ಕಲಿಗಾಲದಲ್ಲಿ ಒಂದು ವಾಮಾಚಾರ ಕ್ರಿಯೆ ಆಗಬಹುದು, ಇಲ್ಲ ಯಾವುದೇ ಒಂದು ಅಥರ್ವಣ ಕ್ರಿಯೆ ಆಗ್ಬೋದು, ಇನ್ನೊಂದು ಅನ್ನೋದನ್ನ ಹತ್ರಕ್ಕೆ ಬಿಟ್ಕೊಳ್ದೇ ಇರೋಂಥ ಒಂದು ದೇವಿ ಅಂತ ಹೇಳಿದ್ರೆ ಕೆಂಪಮ್ಮ ಅಂತ. ಅದರೊಳಗೆ ಎಸ್ಪೆಷಲಿ ಈ ಒಂದು ಕ್ಷೇತ್ರದಲ್ಲಿ ಏನಂತ ಹೇಳಿದ್ರೆ ರಕ್ತಚೌಡೇಶ್ವರಿ ಸಮೇತವಾಗಿರ್ತಕ್ಕಂಥ ದೇವಿ. ಇಲ್ಲಿ ಯಾವುದನ್ನು ಅಕಸ್ಮಾತ್ ಮನುಷ್ಯ ಇವತ್ತು ತಕ್ಕದೇ ಇಲ್ಲ ಅನ್ನೋಂಥ ಮನುಷ್ಯನನ್ನ ಈಗ ನಾವು ಖುದ್ದಾಗಿ ಕರ್ಕೊಂಡ್ಬಂದಿದ್ದೀವಿ. ಈ ಕ್ಷೇತ್ರದಲ್ಲಿ ನಾವು ಎಷ್ಟೋ ಕೆಲವೊಂದು ಜೀವಗಳಿಗೆ ಇಲ್ಲಿ ಈ ದೇವಿ ದಾರಿಯಾಗಿರುವಂಥ ಒಂದು ಕ್ಷೇತ್ರ ಇದು. ಇಲ್ಲಿ ಏನಂತ ಹೇಳಿದ್ರೆ ಈ ರಕ್ತಚೌಡೇಶ್ವರಿ ಅಂತಕ್ಕಂಥ ದೇವಿಗೆ ಏನಾದರೂ ಅಕಸ್ಮಾತ್ ಬಲಿ ರೂಪದಲ್ಲಿ ಏನೋ ಒಂದು ನೈವೇದ್ಯ ಅಂತ ಕೊಟ್ಟು ಏನೋ ನಮ್ಗೆ ಇಂಥ ಒಂದು ಕೆಲಸ ಆಗಬೇಕು ಈ ಥರ ಅಂತ ಇದು ಮಾಡ್ಕೊಂಡು ಈ ದೇವಿಗೆ ಏನಾದರೂ ಅಕಸ್ಮಾತ್ ಏನಾದರೂ ಮೊದಲು ಸೇವೆ ತುಂಬೋದಾಗಿರ್ಬೋದು, ಇಲ್ಲ ಒಂದು ಡಿಮ್ಯಾಂಡ್ ಏನೋ ಒಂದು ದೇವಿ ಒಂದು ಪಾಲ್ಕಿ ಸೇವೆ ಈ ರೀತಿಯಾಗಿ ಮಾಡ್ಕೊಂಡ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ರಕ್ತಚೌಡೇಶ್ವರಿ ಏನಿದ್ದಾಳೆ ಜಗದೀಶ್ವರಿ ಅಷ್ಟು ಅಭಿವೃದ್ಧಿಯಾಗಿ ಕೆಲಸ ಮಾಡ್ಕೊಳ್ತಾಳೆ ಅಂತ ಹೇಳಿದ್ರೆ ನೀವು ಒಂದು ಸರಿ ಈ ದೇವಿಯಲ್ಲಿ ಒಂದು ಅರ್ಕೆ ಅಂತ ಮಾಡ್ಕೊಳ್ಳಿ, ನೆಕ್ಸ್ಟ್ ಆ ದೇವಿಗೆ ಒಂದು ಬಲಿ ಅಂತ ಕೊಡಿ. ಬರೀ ಅರ್ಕೆ ಮಾಡ್ಕೊಂಡು ಹೋದ್ರೆ ಕೆಲಸ ಆಗಲ್ಲ. ಈ ದೇವಿಗೆ ಬರ್ಕೆ ಮಾಡ್ಕೊಂಡು ನನಗೆ ಆಗ್ಲಮ್ಮ ಹಿಂಗೆ ಅಂತಂದ್ರೆ ಕೆಲಸ ಆಗಲ್ಲ. ಆ ದೇವಿ ಊಟ ಆಗಬೇಕು, ಈ ದೇವಿ ಕೆಲಸ ಆಗಬೇಕು, ಈ ದೇವಿಗೆ ಒಂದು ಮಳ್ಳು ತುಂಬಬೇಕು. ಈ ತುಂಬಿ ನೀವು ಮಾಡ್ಕೊಂಡ್ರೆ ಅನ್ನೋದಾದರೆ ಈ ಕೆಂಪಮ್ಮ ಅನ್ನೋ ಒಂದು ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಸುತ್ತ ಒಂದು ಕೆಂಪು ರಕ್ಷೆ. ಹೇಗೆ ಅಂತ ಹೇಳಿದ್ರೆ ಈ ಗ್ರಹಣ ಬಂದಾಗ ಕಪ್ಪಿರುತ್ತೆ, ಅದು ಮಿಕ್ಕಿದೆಲ್ಲ ಬೆಳ್ಳಗಿರುತ್ತೆ. ಆದರೆ ಈ ದೇವಿ ಸುತ್ತ ಹೇಗೆ ನಮ್ಮ ಸುತ್ತ ಹೇಗೆ ಅಂತ ಹೇಳಿದ್ರೆ ಒಂದು ರಕ್ಷಾಬಂಧನ ಕುಂಕುಮದ ಒಂದು ಎಳೆಯ ರೀತಿಯಲ್ಲಿ ಈ ಕೆಂಪಮ್ಮ ನಮ್ಮನ್ನು ರಕ್ಷೆಯಾಗಿ ಕಾಪಾಡ್ತಾ ಇರ್ತಾರೆ. ಅದು ಕೆಂಪಮ್ಮ ದೇವಿ ಅಂತ ಹೇಳಿದ್ರೆ. ಹಾಗೆ ಈ ದೇವಿಯ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ನಮಗೆ ತುಂಬ ಆಗಲೇ ಒಂದು 8-9 ವರ್ಷ ಆಯ್ತಲ್ಲ, 9 ವರ್ಷ ಆಯ್ತಲ್ಲ. ಈಗ 9 ವರ್ಷದಿಂದ ಈ ದೇವಿಗೆ ಸತತವಾಗಿ ನಾವು ಈ ದೇವಿಯನ್ನು ನಾವು ಆರಾಧನೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಎಸ್ಪೆಷಲಿ ಕೆಂಪಮ್ಮ ಅಂತ ಹೇಳಿದ್ರೆ ಮಾಗಡಿ ಕೆಂಪೇಗೌಡರಿಗೆ ಕುಲದೇವತೆ. ಅವಳೆಲ್ಲೇ ಇರಲಿ ಕೆಂಪಮ್ಮ ಅಂದರೆ ಕೆಂಪಮ್ಮನೇ. ಕೆಂಪೇಗೌಡರು ಕುಲದೇವತೆ ಯಾರು ಅಂತ ಹೇಳಿದ್ರೆ ಕೆಂಪಮ್ಮ ಅಂತಲೇ ಬರೋದು. ಹಾಗಾಗಿ ಈ ಒಂದು ದೇವಿಯ ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ ಈ ದೇವಿಗೆ ಮಡ್ಲು ತುಂಬೋದೊಂದು, ಆ ದೇವಿಗೆ ಬಲಿ ಊಟ ಅನ್ನೋದೊಂದು. ಈ ಲೆಕ್ಕಾಚಾರ ಮಾಡ್ಕೊಂಡಿದ್ದೆ ಈ ಕ್ಷೇತ್ರದೊಳಗಡೆ ನೀವು ಏನೇ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು, ಕೋರ್ಟು ವಿಚಾರ, ಇನ್ನೊಂದು ದಾಂಪತ್ಯ, ಮಕ್ಕಳಾಗಿಲ್ಲ, ಯಾವುದೇ ಒಂದು ಸಮಸ್ಯೆ ಆದ್ರೂ ಈ ದೇವಿಯಿಂದ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದು ನಾವು ಸ್ವಯಂ ನೋಡಿದ್ದೇವೆ ಇದನ್ನು. ಸೊ ಮಾಡ್ಕೊಳ್ಳಿ, ಒಳ್ಳೇದಾಗಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ಕೆಂಪಮ್ಮ ದೇವಿಯ ಒಂದು